ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಏಥರ್ ಇನ್ಸ್ಟಾದಲ್ಲಿ ಒಂದು ಇಂಪಾರ್ಟೆಂಟ್ ಹೊಸ ಫೀಚರ್ ಆಡ್ ಆಗಿದೆ. ಬನ್ನಿ ಅದು ಯಾವುದು ಅಂತ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಜೊತೆಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಏಥರ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಈ ಏಥರ್ ಇನ್ಸ್ಟಾದಲ್ಲಿ ಮುಂದಿನ ದಿನಗಳಲ್ಲಿ ಬರುವ ಹೊಸ ಅಪ್ಡೇಟ್ಸ್ ಗಳ ಬಗ್ಗೆ ಮಾಹಿತಿ ತಿಳಿಯೋದಕ್ಕೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಒಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಇದರ ಫೀಚರ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಏಥರ್ ಇನ್ಸ್ಟಾ ಇದಕ್ಕೆ ಹೊಸ ಅಪ್ಡೇಟ್ ಬಂದಿದೆ. ಅದರಲ್ಲಿ ಕೆಲವೊಂದು ಫೀಚರ್ಸ್ ಆ್ಯಡ್ ಆಗಿದೆ, ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಕೆಳಗಡೆ ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲಿ ಕುಮಾರ್ ಹೋಲ್ಡ್ ಇದೆ, ಹೌದಾ? ಇದಾದಮೇಲೆ ನೆಕ್ಸ್ಟ್ ಆಟೋ ಹೋಲ್ಡ್ ಆನ್ ಬಂತು, ಕೋಸ್ಟಿಂಗ್ ರೀಜನ್ ಆನ್ ಇದೆ, ಫಾಲ್ ಸೇಫ್ ಇದೆ, ಅದು ಆಲ್ರೆಡಿ ಇದ್ದದ್ದೆ. ಈಗ ನೋಡಿ, ಈಗ ಇಲ್ಲಿ ಬಂತು ಸ್ಮಾರ್ಟ್ ಇಕೋ ಅಂತಿದೆ ನೋಡಿ. ಸ್ಮಾರ್ಟ್ ಇಕೋ ಆನ್ ಇದ್ದಾಗ ಇಲ್ಲಿ ಎಷ್ಟು 100% ಚಾರ್ಜ್ ಆದಾಗ 100 ಕಿಲೋಮೀಟರ್ ರೇಂಜ್ ಕೊಟ್ಟಿದೆ. ಅದೇ ನೀವು ಸ್ಮಾರ್ಟ್ ಇಕೋನ ಆಫ್ ಮಾಡಿದ್ರೆ ನೋಡಿ, ಸ್ಮಾರ್ಟ್ ಇಕೋ ಆಫ್ ಆಯಿತು. ಎಷ್ಟು ಕೊಡುತ್ತೆ? 85. ಅದು ಬೇಕಾದರೆ ನೀವು ಮೋಡನ್ನು ಚೇಂಜ್ ಮಾಡ್ಕೊಳ್ಳಿ, ಜಿಪ್ ಮೋಡ್ ಮಾಡ್ಕೊಳ್ಳಿ ಬೇಕಿದ್ರೆ. ನೋಡಿ, ಜಿಪ್ ಮೋಡಲ್ಲೂ 80ನೇ ತೋರಿಸ್ತಾ ಇದೆ. ಅದರ ಅರ್ಥ ಏನು? ಸ್ಮಾರ್ಟ್ ಇಕೋ ಅಂತ ಹೊಸ ಫೀಚರನ್ನು ಆ್ಯಡ್ ಮಾಡಿದ್ದಾರೆ. ಮೊದಲು ಇರಲಿಲ್ಲ. ಇದು ಮೊದಲೇನಿತ್ತು ಅಂತ ಹೇಳಿದ್ರೆ ಇಕೋ ಮೋಡು, ಜಿಪ್ ಮೋಡು. ಇಕೋ ಮೋಡಲ್ಲಿ 100% ಚಾರ್ಜ್ ಆದಾಗ ಇಲ್ಲಿ 100 ಕಿಲೋಮೀಟರ್ ತೋರಿಸ್ತಾ ಇತ್ತು. ಜಿಪ್ ಮೋಡಲ್ಲಿ 100% ಚಾರ್ಜ್ ಆದಾಗ 80 ಕಿಲೋಮೀಟರ್ ತೋರಿಸ್ತಾ ಇತ್ತು, ಹೌದಾ? ಈಗ ಸ್ಮಾರ್ಟ್ ಇಕೋ ಕೊಟ್ಟಿರೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಇದನ್ನು ನೋಡಿ, ಇದನ್ನು ಮೋಡ್ ಚೇಂಜ್ ಮಾಡಿದ್ದೀನಿ. ಈಗ ಸ್ಮಾರ್ಟ್ ಇಕೋ ಆಫ್ ಇಟ್ಟರೆ ಏನಾಗುತ್ತೆ, 85ವರೆಗೆ ಮಾತ್ರ ರೇಂಜ್ ಕೊಡುತ್ತೆ. ಅಂದರೆ ಸ್ಪೀಡು ನಿಮಗೆ ಜಾಸ್ತಿ ಆಗಲ್ಲ. ಅಂದರೆ ಸುಮಾರು ನಾವು ನಾರ್ಮಲಿ 55ವರೆಗೂ ಹೊಡಿಬೋದು, 55-58ವರೆಗೂ ಸ್ಪೀಡನ್ನು ಗೇನ್ ಮಾಡ್ಬೋದು, ಸ್ಪೀಡನ್ನು ಹೊಡಿಬೋದು. ಅದೇ ನೀವು ಮೊದಲಿನ ಸಿಸ್ಟಮ್ನಲ್ಲಿ ಏನಿತ್ತು ಅಂದರೆ 100 ಕಿಲೋಮೀಟರ್ ಅಂದರೆ 60-62ವರೆಗೆ ಹೊಡಿಬೋದಿತ್ತು. ಈಗ ಅದು ಆನ್ ಇದ್ದಾಗ ಮಾತ್ರ ಆಗುತ್ತೆ. ಈಗ ಹೊಸವರಿಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಏನಂತ ಹೇಳಿದ್ರೆ, ಮೊದಲು ಈ 100 ರೇಂಜ್ ಕೊಡ್ತಾಯಿತ್ತು, ಈಗ 85 ಕೊಡ್ತಿದೆ ಯಾಕೆ ಅಂತ. ಅದು ಹಾಗಲ್ಲ. ಅದು ಏನಂತ ಹೇಳಿದ್ರೆ, ಇಲ್ಲಿ ಸ್ಮಾರ್ಟ್ ಇಕೋ ಅಂತ ಮೋಡ್ ಕೊಟ್ಟು ಇಲ್ಲಿ ಆಫ್ ಆನು ಕೊಟ್ಟಿದ್ದಾನೆ. ಕೆಲವರಿಗೆ ಸ್ಲೋ ಆಗಿ ಹೊಡಿಬೇಕಾಗಿರುತ್ತೆ, ಆವಾಗ ಸ್ಮಾರ್ಟ್ ಇಕೋನ ಆಫ್ ಇಟ್ಕೊಬಿಟ್ರೆ ಏನಾಯ್ತು ಹೇಳಿ, ಸ್ಮಾರ್ಟ್ ಇಕೋನ ಈಗ ಆಫ್ ಇಟ್ಕೊಂಡಾಗ ಏನಾಯಿತು, 85. ಇದರಲ್ಲಿ ರೇಂಜ್ ಕಡಿಮೆ ಇರುತ್ತೆ ಮತ್ತು ಸ್ಪೀಡು ಕಡಿಮೆ ಇರುತ್ತೆ. ನಾವು ನಾರ್ಮಲಿ 100 ಕಿಲೋಮೀಟ್ರ್ 100% ಚಾರ್ಜಿಗೆ ಬೇಕು ಅಂತ ಹೇಳಿದ್ರೆ ಈ ಸ್ಮಾರ್ಟ್ ಇಕೋ ಆನ್ ಇಟ್ಕೊಂಡ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋಲ್ಲ. ಇದೊಂದು ಹೊಸ ಫೀಚರು ಅಪ್ಡೇಟ್ ಆಗಿದೆ. ಇದು ಬೇಸ್ ವೇರಿಯಂಟ್ ಏಥರ್ ಇನ್ಸ್ಟಾ ಇದರಲ್ಲಿ ಕೊಟ್ಟಿದ್ದಾರೆ. ಈ ಥರ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು, ಈ ಥರ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಯಾರ್ಯಾರು ಇನ್ಸ್ಟಾ ಫ್ಯಾಮಿಲಿ ಇದ್ದಾರೆ, ಏಥರ್ ಫ್ಯಾಮಿಲಿ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.